ಇತ್ತ ಬೆಂಗಳೂರಿನಲ್ಲಿ ಹೋಟೆಲ್ ಸಿಬ್ಬಂದಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಡುಗೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಾಣಿಜ್ಯ ಸಿಲಿಂಡರ್ಗಳ ಅಭಾವದಿಂದಾಗಿ ಅಗತ್ಯಕ್ಕೆ ತಕ್ಕಂತೆ ಸಿಲಿಂಡರ್ಗಳ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದು ಕೂಡ ಇಲ್ಲಿ ಕಷ್ಟಕರ. ಹೋಟೆಲ್ಗಳಲ್ಲಿ ಸೌದೆ ಒಲೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಡೀಸೆಲ್ ಸ್ಟವ್ ಮೊರೆ ಹೋದ ಹಲವು ಹೋಟೆಲ್ಗಳು. ಕಾಫಿ ಟೀ ತಯಾರಿಕೆಗೆ ಇಂಡಕ್ಷನ್ ಸ್ಟವ್ಗಳನ್ನು ಬಳಸಲಾಗ್ತಾ ಇದೆ. ಆರ್ಟಿ ನಗರದಲ್ಲಿರುವಂತಹ ಉಡುಪಿ ಸಾನ್ನಿಧ್ಯ ಹೋಟೆಲ್ನಲ್ಲಿ ವಾಣಿಜ್ಯ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ಆರ್ಟಿ ನಗರ ಇರತಕ್ಕಂಥ ಉಡುಪಿ ಸಾನ್ನಿಧ್ಯ ಹೋಟೆಲ್ ಇದ್ದೀನಿ. ಈ ಒಂದು ಹೋಟೆಲಲ್ಲೂ ಕೂಡ ಸಿಲಿಂಡರ್ ಕೊರತೆ ಹಿನ್ನೆಲೆ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಯಾಕಂದ್ರೆ ಅವರಿಗೂ ಕೂಡ ಅನಿವಾರ್ಯ ಆಗಿದೆ. ನೋಡ್ತಾ ಇದ್ದೀರಾ, ಓಲ್ಡ್ ಪ್ರೈಸಸ್ ನಾಟ್ ವ್ಯಾಲಿಡ್, ಪ್ಲೀಸ್ ಕನ್ಫರ್ಮ್ ನ್ಯೂ ರೇಟಸ್. ಅಂದರೆ ಹೊಸ ರೇಟ್ ಪ್ರಕಾರ ನಾವು ತಿಂಡಿಯನ್ನು ಕೊಡ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಕೌಂಟರ್ ಬಳಿ ಕೊಡ್ತಾ ಇದ್ದಾರೆ. ಇನ್ನು ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಸಮಸ್ಯೆ ಇರೋದ್ರಿಂದ ಏನು ಮೊದಲು ಕೊಡ್ತಾ ಇದ್ರು ಫುಡ್ ಐಟಮ್ಸ್ನ ಅಷ್ಟೊಂದು ಕೊಡೋಕ್ಕಾಗ್ತಿಲ್ಲ. ಬರೀ ಸೀಮಿತ ಆಹಾರವನ್ನು ಮಾತ್ರ ನಾವು ಕೊಡ್ತಾ ಇದ್ದೀರಿ. ಸೊ ಇದಕ್ಕೆ ಗ್ರಾಹಕರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸಿಲಿಂಡರ್ ಇಲ್ಲದೆ ಬೇರೆ ಏನು ಮಾಡೋಕ್ಕೆ ಸಾಧ್ಯ? ಸೊ ಕಾಫಿ ಟೀಗಾಗಿ ಈಗ ಇಂಡಕ್ಷನ್ ಸ್ಟವ್ಗಳನ್ನು ಅಂದರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಡಿಪೆಂಡ್ ಆಗಿದ್ದಾರೆ. ಅದರಲ್ಲೇ ಆದಷ್ಟು ಕಾಫಿ ಟೀ ಇತರೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಅದನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಸಿಬ್ಬಂದಿಗೂ ಕೂಡ ಈ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಸಿಲಿಂಡರ್ ಸ್ಟವ್ಗಳಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು, ಕಾಫಿ ಟೀ ಮಾಡ್ತಾಯಿದ್ರು. ಬಟ್ ಈಗ ಈ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದೆ. ಇನ್ನು ಗ್ರಾಹಕರಿಗೂ ಕೂಡ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಮೊದಲಿದ್ದ ರೇಟ್ಗಳು ಇಲ್ಲ. ಒಂದಷ್ಟು 10%, 20%ವರೆಗೂ ಕೂಡ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಈಗ ಗ್ರಾಹಕರಿಗೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಬಟ್ ಆದರೆ ಎಲ್ಲರೂ ಕೂಡ ಮನೆ ಊಟನ ನಂಬ್ಕೊಂಬರೋಕ್ಕಾಗಲ್ಲ, ಈಚೆ ಊಟ ಮಾಡಲೇಬೇಕು. ಹೀಗಾಗಿ ಹೋಟೆಲಲ್ಲಿ ಊಟ ದುಬಾರಿ ಆದರೂ ಕೂಡ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಕೂಡ ಗ್ರಾಹಕರಿದ್ದಾರೆ. ಸೊ ಹೋಟೆಲ್ನ ಮಾಲೀಕರು ಕೂಡ ಉದ್ಯಮವನ್ನು ನಡೆಸೋದಕ್ಕೆ ತೀವ್ರ ಥರದಲ್ಲಿ ಸಂಕಷ್ಟವನ್ನು ಪಡೆದಿರ್ತಾರೆ. ಹೋಟೆಲ್ನ ಮುಚ್ಚೋಕೆ ಸಾಧ್ಯ ಇಲ್ಲ. ಯಾಕಂದರೆ ಖರ್ಚು ವೆಚ್ಚಗಳು, ಸಿಬ್ಬಂದಿಗಳ ವೇತನವನ್ನು ಮಾಡಬೇಕು. ನೋಡ್ತಾ ಇದ್ದಾರೆ, ಈಗಾಗಲೇ ಕಿಚನ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲೇ ಸಾಧ್ಯವಾದಷ್ಟು ಅಡುಗೆಯನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಸಿಲಿಂಡರ್ನ ನಂಬ್ಕೊಂಡಿದ್ರೆ ಸೊ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವಾಗ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾಯಿಲ್ಲ. ಇನ್ನು ನೋಡಿ, ಡೀಸೆಲ್ ಸ್ಟವ್ಗಳನ್ನು ಕೂಡ ಇವರು ಬಳಕೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೇರೆ ಇನ್ನೇನು ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ನ ಕಿಚನ್ನಲ್ಲಿ ಡೀಸೆಲ್ ಸ್ಟವ್ನ ಮೂಲಕ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಸ್ವಲ್ಪ ಅವರಿಗೆ ಹೊರೆ ಆಗ್ತಾ ಇದೆ. ಸರ್, ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ. ಬೆಂಗಳೂರು ಎಲ್ಲ ಹೋಟೆಲ್ಗಳು ಕೂಡ ಸಿಲಿಂಡರ್ಗಳ ಅಭಾವದಿಂದ ಕಂಗೆಟ್ಟು ಹೋಗಿದ್ದಾರೆ. ತಾವು ಕೂಡ ಇದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಾ. ಏನೇನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಹೇಗೆ, ಎಷ್ಟು ಕಷ್ಟ ಆಗ್ತದೆ ನಡೆಸೋದಕ್ಕೆ ಅಂತ? ಭಾಳ ಕಷ್ಟ ಆಗ್ತಾ ಇದೆ ನಮಗೆ. ನಾವು ಅಡುಗೆ ಮಾಡೋದಕ್ಕೆ ಒಲೆ ಯೂಸ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀವಿ, ಕರೆಂಟ್ ಸ್ಟವ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಸ್ಟವ್ಗಳು ಬೇರೆ ಬೇರೆ ಥರ ಯಾವುದು ಆಗುತ್ತೋ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ಅಡುಗೆ ಮಾಡೋದಕ್ಕೆ. ಅಡುಗೆ ಮತ್ತು ಸೀಮಿತ ಕಮ್ಮಿ ಅಡುಗೆ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನಮಗೆ ಬೇಕಾಗಿದ್ದ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಕ್ಕಂಥದ್ದು. ಮೊದಲಿನ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಸೊ ತುಂಬಾ ಬದಲಾಗಿದೆ. ಬಟ್ ಆದರೆ ಇದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದೆ. ಆದಷ್ಟು ಬೇಗ ಸಿಲಿಂಡರ್ನ ಬಿಕ್ಕಟ್ಟು ಸರಿ ಹೋಗಬೇಕು ಅಂತಕ್ಕಂಥದ್ದು ಅವರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.